ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ನಾನಿವತ್ತು ಬೆಳಗ್ಗೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗಿಂದ ಹೇಗೆ ಹೋಗುತ್ತೆ ನಮ್ಮದು ದಿನ ಅಂತ ತೋರಿಸ್ತೀನಿ. ಬನ್ನಿ. ಎದ್ದು ನಡಿ ಮೌಲಿ, ಸ್ನಾನ ಮಾಡಕ್ವಾ? ಇವನ ಬಾರವಾ ನೋಡಲ್ಲಿ ಸೋಪುದವ ಅವೆಲ್ಲನೂ ಕಿತ್ತು ಅರಗಿದ್ದೀರಪ್ಪ. ಬುಕ್ಕೆಲ್ಲ ಯಾಕೆ ಹಂಗೆ ಹರಿದು ಇಟ್ಟಿದ್ದೀರಾ? ಹಾಂ ಸುಮ್ಮನಿರಪ್ಪ ನೀವು. ನಡೀರಪ್ಪ ಸ್ನಾನ ಮಾಡೋಣ ಅಂತ ಮಾಡಿಸ್ತೀನಿ ಅಂತಂದ್ಬಿಟ್ಟು ಎಬ್ಬರಿಸ್ದೆ. ಅವನು ಎದ್ಬಿಟ್ಟು ಬರ್ತಾಯಿದ್ದ. ಇಲ್ಲೊಬ್ಬ ಬಟ್ಟೆ ಎಲ್ಲ ಬಿಚ್ಚಿ ಅವನ್ನೆಲ್ಲ ನೀಟಾಗಿ ನೆಲ ಒರೆಸಿಲ್ಲ ಅಂತ ಒರೆಸ್ತಾ ಇದ್ದ. ಅದನ್ನು ಒರೆಸಿ ಸ್ನಾನ ಎಲ್ಲ ಮುಗಿಸಿಸ್ದೆ. ಮತ್ತು ತಿಂಡಿ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರು ಸ್ನಾನ ಮುಗಿಸಿ ತಿಂಡಿ ಹಾಕೊಳ್ಳೋಣ ಅಂತಂದ್ಬಿಟ್ಟು. ತಿಂಡಿಗೆ ಇವತ್ತು ನಾನು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇವತ್ತು ಹಾಲಿಡೇ ಇತ್ತು ಅವ್ರಿಗೆ ಸ್ಕೂಲಲ್ಲಿ. 10th ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಗಿರೋದ್ರಿಂದ ಹಾಲಿಡೇ ಕೊಟ್ಟಿದ್ದರು. ಯಾಕಾದರೂ ಹಾಲಿಡೇ ಕೊಡ್ತಾರೆ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬೋರ್ ಇಡ್ಸಾಕ್ತಾರೆ ನಮ್ಮನ್ನಂತೂ. ಮನೇಲಿ ಯಾರೂ ಇಲ್ಲ, ಒಬ್ಬರೇ ಆಗಿರೋದ್ರಿಂದ ಎಲ್ಲ ಕೆಲಸನೂ ನಾವೇ ಮಾಡ್ಕೊಬೇಕಲ್ವ. ಇವರಂತೂ ಹೆವಿ ಟಾರ್ಚರು ನನಗಂತೂ. ಹಾಗಾಗಿ ಬೇಗ ತಿಂಡಿ ತಿನ್ನಿಸ್ಕೊಂಡು ಅಂಗಡಿ ಹತ್ರ ಕರ್ಕೊಂಡು ಹೋಗೋಣ, ಅಲ್ಲಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡಿರ್ತಾರಲ್ಲ ಅಂತಂದ್ಬಿಟ್ಟು ತಿಂಡಿ ತಿನ್ನಿಸ್ಕೊಂಡು ನಾವು ತಿಂಡಿ ತಿಂದು ನಮ್ಮ ಮನೆಯವ್ರಿಗೂ ತಿಂಡಿನ ತಗೊಂಡು ರೆಡಿ ಮಾಡಿದ್ದೆ. ಅಷ್ಟರೊಳಗೆ ಇವರು ತಿಂಡಿ ಎಲ್ಲ ಮುಗಿಸ್ಕೊಂಡ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಏನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ನನಗೆ, ಅಂದರೆ ಇವರೆಲ್ಲರನ್ನೂ ಕರ್ಕೊಂಡು ಎಲ್ಲ ಇಲ್ಲೇ ನೋಡ್ತಾ ಇರ್ತಾರೆ ನಮ್ಮನ್ನೇ ಅಂತಂದ್ಬಿಟ್ಟು ನಾನು ಅಲ್ಲೆಲ್ಲೂ ರೋಡಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲೇನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಎಲ್ಲ ಜನ ಓಡಾಡ್ತಾ ಇರ್ತಾರಲ್ವ. ನನಗೆ ಒಂಥರ ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ಅಂತಂದ್ಬಿಟ್ಟು ಇಟ್ಕೊಂಡು ಹೋಗಲಿಲ್ಲ. ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ ಅಂತಂದ್ಬಿಟ್ಟು ನಮ್ಮನೆ ಜೋಡಿ ಎತ್ಕೊಳ್ಳೋ ಹಿಂಗೆ ಕೈ ಇಟ್ಕೊಂಡು ಹೋಗ್ತಾಯಿದ್ರು. ಇವ್ರು ಇದೇ ಥರ ವಾಪಸ್ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ತುಂಬ ಡಿಸ್ಕಷನ್ನು ಎಲ್ಲ ನಡೀತಾ ಇರ್ತವೆ. ಹಾಗಾಗಿ ಅಲ್ಲಿ ನಮ್ಮ ಅಂಗಡಿ ಹತ್ರ ವೀಡಿಯೋ ಮಾಡ್ಕೊಳಕ್ಕಾದರೆ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ, ಆಗಲಿಲ್ಲ. ಮಧ್ಯಾಹ್ನ ಬಂದು ಸ್ವಲ್ಪ ಜಾಸ್ತಿ ಕೆಲಸನೇ ಇತ್ತು. ಸಪೋಟೊ ಹಣ್ಣು ತಂದಿದ್ರು, ಮಕ್ಕಳು ಜ್ಯೂಸ್ ಮಾಡಿಕೊಡಿ ನನಗೆ ಅಂತ ಕೇಳಿದರು. ಸಪೋಟೊ ಜ್ಯೂಸ್ ಮಾಡಿ ಅಡುಗೆ ಮಾಡೋ ಅಷ್ಟರೊಳಗೆ ನನಗೇ ಸ್ವಲ್ಪ ಸುಸ್ತಾಗಿ ಹೋಗ್ಬಿಡುತ್ತೆ. ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟಯರ್ಡ್ ಆಗೇ ಆಗುತ್ತೆ. ಅಂದರೆ ಇಬ್ಬರು ಮಕ್ಕಳನ್ನು ಮೇಂಟೈನ್ ಮಾಡಬೇಕು ಒಬ್ಬರೇ ಅನ್ನೋದ್ರೆ ಸ್ವಲ್ಪ ಕಷ್ಟನೇ. ಅದರಲ್ಲಿ ಗಂಡು ಮಕ್ಕಳಾದ್ರೂ ಇನ್ನೂ ಕಷ್ಟ. ಊಟಕ್ಕೆ ನಾನು ಇವತ್ತು ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ, ಹಾಗೆ ಸಪೋಟ ಜ್ಯೂಸ್ ಕೂಡ ಮಾಡಿದ್ದೆ. ಮತ್ತು ಬಿಸಿಲೈತೆ. ಇವಾಗಲೂ ಇನ್ನೂ ಸ್ಟಾರ್ಟಿಂಗೇ ಆಗಿಲ್ಲ, ಬೇಸಿಗೆ ಆಗಲಿ ಇಷ್ಟು ಬಿಸಿಲು. ಬೇಸಿಗೆ ಸ್ಟಾರ್ಟ್ ಆದಾಗ ಇರೋಕ್ಕೆ ಆಗೋದಿಲ್ಲ. AC ಫ್ಯಾನ್ ಇರಲೇಬೇಕು, ಕಂಪಲ್ಸರಿ ಫ್ಯಾನ್ ಅಂತೂ ಇರಲೇಬೇಕು, ಇಲ್ಲಂತೂ. ಸರಿ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕೂಲಿಂಗ್ ಇದ್ದರೆ ಕುಡಿತಾರಲ್ಲ ಅಂತಂದ್ಬಿಟ್ಟು ಕೂಲಿಂಗ್ ಇಟ್ಟಿದ್ದೆ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಅಪ್ಪಂಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿಕೊಂಡು ಇಂಜೆಕ್ಟ್ ಎಲ್ಲ ಮಾಡಿ ಮಾತ್ರೆ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಅವರು ಹಂಗೆ ಹಿಂಗೆ ಮಕ್ಕಳು ಮಾತು ಕೇಳೋಕ್ಕೆ ಚೆಂದ ಅಲ್ವ. ನಮ್ಮ ಚಿಕ್ಕವ್ರ ಮಾತಂತೂ ನನಗಂತೂ ತುಂಬಾ ಮಾತಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಏನೇನೋ ಮಾತಾಡ್ತಾನೆ ಇರುತ್ತೆ. ದೊಡ್ಡವನು ಅಷ್ಟೇ, ಅವನಿಗೂ ಟೆಸ್ಟು ಈ ಥರದ್ದೆಲ್ಲ ತುಂಬ ಇಷ್ಟ. ಅವನಿಗೆ ಟೆಸ್ಟ್ ಮಾಡ್ತಿದ್ದ. ಇವರು ನೀನು ತಿನ್ನಲ್ಲ, ಏನೇನು ಕುಡಿಯಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ರು. ನಿನಗೆ ಈ ಥರ ಇವನು ಹಾಲು ಕುಡಿಯಲ್ಲ ಜಾಸ್ತಿ, ನೀನು ಹಾಲು ಕುಡಿಬೇಕಂತೆ. ಇವನು ಜಾಸ್ತಿ ಊಟ ಆಯ್ತು, ಏನು ತಿನ್ನಲ್ಲ, ನೀನು ಊಟ ಮಾಡಬೇಕಂತೆ, ಶಕ್ತಿ ಬರುತ್ತೆ, ಆ ಥರ ಎಲ್ಲ ಹೇಳ್ತಾಯಿದ್ರು. ಈ ಥರ ಎಲ್ಲ ಮಾತಾಡಿಕೊಂಡು ಒಂಥರ ಟೈಮು ಹೋಗೋದೇ ಗೊತ್ತಾಗಲ್ಲ ಮಕ್ಕಳ ಜೊತೆ ಇದ್ದರೆ. ಇವತ್ತು ಇನ್ನು ಮಧ್ಯಾಹ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಂಗಡಿ ಹತ್ರಕ್ಕೆ ಹೋದ್ಮೇಲೆ ಸ್ವಲ್ಪ ಕೆಲಸ ಇದ್ದದ್ರಿಂದ ಇಷ್ಟೇ. ಇವತ್ತು ಮಧ್ಯಾಹ್ನಕ್ಕೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ನಾವು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮಲ್ಲಿ ಇದನ್ನು ಕೇಳ್ಕೊತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.